ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನಮ್ಮ ಲಿಲ್ಲಿ ಮರಿ ಹಾಕಿದ್ಮೇಲೆ ಅದಕ್ಕೆ ವ್ಯಾಕ್ಸಿನೇಷನೇ ಕೊಡ್ಸಿರಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಏನಾದರೂ ತಿನ್ನಿಸ್ಕೊಂಡು ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೋಗಿದ್ವಿ. ಮರಿಗೆಲ್ಲ 1 ಮಂತ್ ಆಗೋಗ್ಬಿಟ್ಟಿತ್ತು. ಅದು ಪ್ರೆಗ್ನೆಂಟ್ ಇದ್ದಾಗ ವ್ಯಾಕ್ಸಿನೇಷನ್ ಹಾಕ್ಸಿರ್ಲಿಲ್ಲ. ಹಾಗಾಗಿ ಅದಕ್ಕೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಅದನ್ನು ಬುಟ್ಟಿ ಒಳಗಡೆ ಕೂರಿಸ್ದೆ. ಅದು ಫುಲ್ಲು ಮಂಕಾಗಿ ಹೋಗ್ಬಿಟ್ಟಿತ್ತು. ಇಂಜೆಕ್ಷನ್ ಹಾಕಿದ್ರಲ್ಲ ಅಂದ್ಬಿಟ್ಟು 2 ಇಂಜೆಕ್ಷನ್ ಬೇರೆ ಕೊಟ್ಬಿಟ್ರು ಅದಕ್ಕೆ. ಅದು ನೋಡ್ತಾ ಇದೆ ಎಲ್ಲಿ ಕರ್ಕೊಬಂದಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ. ಮರಿಗಳು ಕೂಡ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳ್ಬಿಟ್ಟು ಮರಿಗಳನ್ನ ತೋರಿಸೋಣ, ಅದಕ್ಕೇನಾದರೂ ಸಿರಪ್ ಇಸ್ಕೊಳ್ಳೋಣ ಅಂತ ಮರಿಗಳನ್ನ ಕೂಡ ಕರ್ಕೊಂಡು ಬಂದಿದ್ದೆ. ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ರಿಟರ್ನ್ ಆದೆ. ನಮ್ಮ ಲಿಲ್ಲಿ ಮತ್ತು ಮರಿಗಳೆಲ್ಲವೂ ಕೂಡ ಬಾಕ್ಸಿಂದ ಎಷ್ಟೊತ್ತಿಗೆ ಹೊರಗಡೆ ಬಂದುಬಿಡ್ತೀವೋ ಅಂತ ನೋಡಿ ನಾನು ಬಾಕ್ಸ್ ಓಪನ್ ಮಾಡಿದ ತಕ್ಷಣವೇ ಅದಕ್ಕೆ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತೋ ಏನೋ ಹೊರಗಡೆ ಬಂದುಬಿಡ್ತು. ನನ್ನ ಮನೆಗೆ ಕರ್ಕೊಬಂದ ತಕ್ಷಣವೇ ಅದಕ್ಕೆ ಏನಾದರೂ ತಿನ್ನೋಕೊಡೋಣ ಅಂತ ಅದಕ್ಕೆ ಫೇವ್ರೇಟ್ ಒಂದು ಕ್ರೀಮಿ ಇದೆ, ಅದನ್ನು ಫಸ್ಟು ತಿನ್ನಿಸ್ದೆ. ಅದಾದಮೇಲೆ ಅವಳಿಗೆ ಏನು ಪೆಡಿಗ್ರಿ ಇದೆ, ಪೆಡಿಗ್ರಿ ಜೊತೆಗೆ ನಾನು ಸ್ವಲ್ಪ ಚಿಕನ್ ಗ್ರೇವಿನ ಮಾಡ್ತೀನಿ, ಚಿಕನ್ ಗ್ರೇವಿನೂ ಕೊಟ್ಟೆ. ಅದಾದಮೇಲೆ ಕಿಟನ್ಸ್ಗೆ ಮತ್ತು ನಮ್ಮ ಲಿಲ್ಲಿಗೆ ಅಂದ್ಬಿಟ್ಟು ಸ್ವಲ್ಪ ಜಿಂಕ್ ಮತ್ತು ಮಲ್ಟಿವಿಟಮಿನ್ ಸಿರಪ್ಸ್ ಮತ್ತು ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದರು. ಅದ್ರ ಕಿಟನ್ಸ್ಗೆ ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿಬಿಟ್ಟಿತ್ತಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಸಿರಪ್ ಎಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಟೋಟಲಿ 5 ಕಿಟನ್ಸ್ ಇದೆ. ಯಾರಿಗಾದ್ರೂ ಕಿಟನ್ಸ್ ಬೇಕು ಅಂತ ಹೇಳಿದ್ರೆ ನನಗೆ DM ಮಾಡಿ ಆ ಕಿಟನ್ಸ್ ಎಷ್ಟು ಏನು ಅಂತ ಹೇಳ್ತೀನಿ. ಎಲ್ಲನೂ ಕೂಡ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದೀನಿ. ಮತ್ತು ನಮ್ಮ ಲಿಲ್ಲಿಗೂ ಕೂಡ ವ್ಯಾಕ್ಸಿನೇಷನ್ ಹಾಕ್ಸಿದ್ದೀವಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮತ್ತು 5 ಕಿಟನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನನಗೆ DM ಮಾಡಿದ್ರೆ ನಾನು ಅದರ ಪ್ರೈಸ್ ಏನು ಅಂತ ಎಲ್ಲ ಹೇಳ್ತೀನಿ. ಇದು ನಂದು ಇವತ್ತಿನ ಬ್ಲಾಗ್ ಆಗಿತ್ತು. ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಸಿ ಯು ಸೂನ್, ಬಾಯ್. ನಮ್ಮ ಲಿಲ್ಲಿ ಸಿರಪ್ ಕುಡಿಯೋಕ್ಕೆ ಒಂಥರ ಮಾಡುತ್ತೆ ನೋಡಿ, ಕುಡಿಸ್ತಾ ಇದ್ರೆ ಯಾವ ಥರ ಮಾಡ್ತಿದೆ ಅಂತ.